ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 8ನೇ ತರಗತಿ ಗಣಿತ ಅಧ್ಯಾಯ 4 ಚತುರ್ಭುಜಗಳು. ಈ ಅಧ್ಯಾಯದಲ್ಲಿ ಬರುವಂತಹ ಸಮಾಂತರ ಚತುರ್ಭುಜಗಳು ಅಂದ್ರೆ ಏನು ಅಂತ ಹೇಳಿ ಅರ್ಥ ಮಾಡಿಕೊಳ್ಳುವ. ಮೊದಲಿಗೆ ಇಲ್ಲಿ ಕೊಟ್ಟಿದ್ದಾರೆ ಸಮಾಂತರ ಅಭಿಮುಖ ಬಾಹುಗಳನ್ನ ಹೊಂದಿರುವ ಹೆಚ್ಚಿನ ಚತುರ್ಭುಜಗಳು ಅಂತ ಹೇಳಿ. ಇದರ ಅರ್ಥ ಏನು ಅಂತ ನೋಡೋಣ. ನಾವು ಹಿಂದಿನ ವಿಡಿಯೋದಲ್ಲಿ ಆಯತದ ಬಗ್ಗೆ ನೋಡಿದ್ದೇವೆ, ಹಾಗೆ ಚೌಕದ ಬಗ್ಗೆ ಕೂಡ ಕಲ್ತಿದ್ದೇವೆ. ಸೊ ನೀವೀಗ ಒಂದು ಆಯತವನ್ನು ತೆಗೆದುಕೊಂಡ್ರೆ ಆಯತದಲ್ಲಿ ಇರುವಂತ ಅಭಿಮುಖ ಬಾಹುಗಳು ಸಮಾಂತರವಾಗಿರ್ತದೆ. ಅದೇ ರೀತಿ ನೀವು ಚೌಕವನ್ನು ತೆಗೆದುಕೊಂಡ್ರೆ ಚೌಕದಲ್ಲಿ ಇರುವಂತಹ ಅಭಿಮುಖ ಬಾಹುಗಳು ಕೂಡ ಒಂದಕ್ಕೊಂದು ಸಮಾಂತರವಾಗಿರ್ತದೆ. ಅಂದ್ರೆ ಈ ರೀತಿ ಇರ್ತದೆ. ಒಂದು ಆಯತ ಅಂತ ಹೇಳಿದ್ರೆ ಅಲ್ಲಿರುವಂತ ಅಭಿಮುಖ ಬಾಹುಗಳು ಈ ರೀತಿಯಲ್ಲಿ ಇರ್ತದೆ, ಇದು ಸಮಾಂತರವಾಗಿರುವುದು ಅಂತ ಹೇಳ್ತೇವೆ. ಅಥವಾ ನಾವಿಲ್ಲಿ ಲಂಬಕ್ಕೆ ತೆಗೆದುಕೊಂಡ್ರೆ ಈ ರೀತಿ ಇರ್ತದೆ, ಇದು ಕೂಡ ಒಂದಕ್ಕೊಂದು ಸಮಾಂತರವಾಗಿದೆ. ಸಮಾಂತರವಾಗಿದೆ ಅಂತ ಹೇಳಿದ್ರೆ ಅರ್ಥ ಇವುಗಳ ನಡುವೆ ಇರುವಂತಹ ಈ ದೂರ ಏನಿದೆ ಒಂದೇ ರೀತಿಯಾಗಿದೆ ಅಂತ ಅರ್ಥ. ಅದನ್ನು ನಾವು ಸಮಾಂತರ ಅಂತ ಹೇಳ್ತೇವೆ. ಸೊ ಆಯತಗಳು ಸಮಾಂತರ ಅಭಿಮುಖ ಬಾಹುಗಳನ್ನ ಹೊಂದಿದೆ, ಹಾಗೆ ಚೌಕ ಕೂಡ ಏನು ಸಮಾಂತರ ಅಭಿಮುಖ ಬಾಹುಗಳನ್ನ ಹೊಂದಿದೆ. ಸೊ ಇಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ, ಏನಂದ್ರೆ ಆಯತಗಳಲ್ಲದ ಸಮಾಂತರ ಅಭಿಮುಖ ಬಾಹುಗಳನ್ನ ಹೊಂದಿರುವಂತ ಯಾವ್ದಾದ್ರು ಚತುರ್ಭುಜ ಬೇರೆ ಇದೆಯಾ ಅಂತ ಹೇಳಿ. ಅಂದ್ರೆ ಆಯತ ಆಗಿರುವುದಿಲ್ಲ ಅಥವಾ ಅದು ಚೌಕ ಆಗಿರುವುದಿಲ್ಲ, ಆದ್ರೆ ಅದರ ಅಭಿಮುಖ ಬಾಹುಗಳು ಸಮಾಂತರವಾಗಿರ್ತದೆ. ಆ ರೀತಿ ಇರುವಂತ ಯಾವ್ದಾದ್ರು ಆಕೃತಿ ಇದೆಯಾ ಅಂತೇಳಿ ಇಲ್ಲಿ ಕೇಳಿದ್ದಾರೆ. ಸೊ ಅದನ್ನ ನಾವಿಲ್ಲಿ ರಚಿಸಿ ನೋಡೋಣ. ಸೊ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎರಡು ಸಮಾಂತರವಾಗಿರುವಂತ ರೇಖೆಗಳನ್ನ ನಿಮ್ಗೆ ಕೊಡ್ತಾರೆ. ಸೊ ಈ ರೀತಿ ಅಡ್ಡಕ್ಕೆ ಎರಡು ಸಮಾಂತರವಾಗಿರುವಂತ ರೇಖೆಗಳು, ಅದೇ ರೀತಿ ಈ ರೀತಿ ಉದ್ದಕ್ಕೆ ಸಮಾಂತರವಾಗಿರುವಂತ ಈ ರೀತಿ 4 ರೇಖೆಗಳನ್ನ ಕೊಡ್ತಾರೆ. ಈ ರೇಖೆಗಳನ್ನ ನಾವೇನ್ ಮಾಡಬೇಕು, ರೂಲರ್ ಮತ್ತೆ ಸೆಟ್ ಸ್ಕ್ವೇರ್ ಅಥವಾ ಕೈವಾರ ಮತ್ತು ರೂಲರ್ ಬಳಸಿ ಸಮಾಂತರ ರೇಖೆಗಳನ್ನ ಹೇಗೆ ರಚಿಸಬಹುದು ಎಂಬುದನ್ನು ನೆನಪಿಸಿಕೊಳ್ಳುವ ಮೂಲಕ ಅಂತ ಆಕೃತಿಯನ್ನು ರಚಿಸಿ. ನಾವೀಗ ಅಂತ ಈ 4 ಗೆರೆಗಳನ್ನ ತೆಗೆದುಕೊಂಡು ನಾವು ಒಂದು ಆಕೃತಿಯನ್ನು ರಚಿಸಬೇಕು. ಸೊ ಯಾವ ರೀತಿಯಲ್ಲಿ ರಚಿಸ್ತೀರಾ, ಇಲ್ಲಿ ನೀವು ನೋಡ್ಬೋದು ಅಡ್ಡಕ್ಕೆ ಸಮಾಂತರವಾಗಿರುವಂತ 2 ಗೆರೆಗಳನ್ನ ಕೊಟ್ಟಿದ್ದಾರೆ. ಸೊ ಆ ಗೆರೆಗಳನ್ನ ಹಾಕಿ, ನಂತರ ಇಲ್ಲಿ ಕೊಟ್ಟಿರುವಂತ ಈ ಗೆರೆಗಳನ್ನ ಈ ರೀತಿಯಲ್ಲಿ ಇದರ ಮೇಲೆ ಇಡಿ. ಸೊ ಈ ರೀತಿ ಇಟ್ಟಾಗ ನೀವಿಲ್ಲಿ ಗಮನಿಸಿದ್ರೆ ಇಲ್ಲಿ ಒಂದು ಆಕೃತಿ ರಚನೆ ಆಗ್ತಾ ಇದೆ. ಈ ಆಕೃತಿ ಇದನ್ನ ಹೆಸರಿಸಿದ್ರೆ ಈ ರೀತಿ ಈ ಪಾಯಿಂಟ್ಸ್ ಗಳನ್ನ ಹೆಸರಿಸಿದ್ರೆ ಎ ಬಿ ಸಿ ಡಿ ಅಂತ ಇಲ್ಲಿ ಒಂದು ಆಕೃತಿ ರಚನೆ ಆಗ್ತಾ ಇದೆ. ಇದು ಆಯತ ಆಗಿದೆಯಾ, ಈ ರೀತಿ ಇದೆ ಈ ಆಕೃತಿ. ಇದು ಯಾವ ರೀತಿಯ ಆಕೃತಿಯಾಗಿದೆ, ಈ ರೀತಿ ಇರುವಂತ ಆಕೃತಿ. ಇದು ಯಾವ ರೀತಿಯ ಆಕೃತಿಯಾಗಿದೆ ಅಂತ ಹೇಳಿ ಇಲ್ಲಿ ಕೇಳಿದ್ದಾರೆ. ಸೊ ಇದನ್ನ ಇಲ್ಲಿ ನೀವು ಗಮನಿಸಬಹುದು. ಇಲ್ಲಿ ಏನಾಗಿದೆ, ಅಭಿಮುಖ ಬಾಹುಗಳು ಸಮಾಂತರವಾಗಿದೆ, ಇಲ್ಲಿರುವಂತ ಬಾಹು ಕೂಡ ಇದಕ್ಕೆ ಸಮಾಂತರವಾಗಿದೆ, ಆದ್ರೆ ಇದು ಆಯತವಾಗಿಲ್ಲ, ಹಾಗೆ ಇದು ಚೌಕ ಕೂಡ ಆಗಿಲ್ಲ. ಸೊ ಈ ರೀತಿ ಇರುವಂತಹ ಆಕೃತಿಗಳನ್ನ ನಾವು ಏನಂತ ಹೇಳ್ತೇವೆ, ಸಮಾಂತರ ಚತುರ್ಭುಜಗಳು ಅಂತ ನಾವಿಲ್ಲಿ ಹೇಳ್ತೇವೆ. ಅಂದ್ರೆ ಇದರಲ್ಲಿ ಈ ಸಮಾಂತರ ಚತುರ್ಭುಜದಲ್ಲಿ ಎಲ್ಲಾ ಅಭಿಮುಖ ಬಾಹುಗಳು ಸಮಾಂತರವಾಗಿರ್ತದೆ, ಆದ್ರೆ ಇದು ಆಯತ ಆಕೃತಿಯಲ್ಲ, ಹಾಗೆ ಚೌಕ ಆಕೃತಿ ಕೂಡ ಅಲ್ಲ. ಸೊ ಇದನ್ನ ನಾವು ಈ ರೀತಿಯಲ್ಲಿ ಬರೀಬಹುದು. ಇಲ್ಲಿ ಈಗ 2 ಗೆರೆಗಳನ್ನ ನೀವು ತೆಗೆದುಕೊಂಡ್ರೆ, ಸಮಾಂತರವಾಗಿರುವಂತ 2 ಗೆರೆಗಳನ್ನ ತೆಗೆದುಕೊಂಡ್ರೆ ಇವುಗಳನ್ನ ನಾನು ಜೋಡಿಸಿದ್ರೆ ಇದು ಒಂದು ಸಮಾಂತರ ಚತುರ್ಭುಜ ಆಗಿದೆ. ಅಥವಾ ನಾವು ಇನ್ನೊಂದು ರೀತಿಯಲ್ಲಿ ಕೂಡ ತೆಗೆದುಕೊಳ್ಬಹುದು. ಇಲ್ಲಿ ಈ ರೀತಿಯಲ್ಲಿ ಇರುವಂತ ಆಕೃತಿ, ಈ ರೀತಿ ಇರುವಂತ ಆಕೃತಿ ಇಲ್ಲಿ ಗಮನಿಸಿದ್ರೆ ಇಲ್ಲಿ ಉದ್ದಕ್ಕೆ ಮಾಡಿದಾಗ ಈ ಗೆರೆ, ಹಾಗೆ ಇದನ್ನ ಒರೆಸ್ತಾ ಇದ್ದೇನೆ. ಸೊ ಇದನ್ನ ಈ ರೀತಿ ಎಳೆದು ಈ ರೀತಿ ಇರುವಂತ ಆಕೃತಿ, ಇದನ್ನು ಕೂಡ ನಾವು ಸಮಾಂತರ ಚತುರ್ಭುಜ ಅಂತ ಹೇಳ್ಬೋದು. ಈ 2 ಆಕೃತಿಯಲ್ಲಿ ನೀವು ಕಾಣಬಹುದು ಅಭಿಮುಖ ಬಾಹುಗಳು ಏನಿದೆ ಇವುಗಳು ಸಮಾಂತರವಾಗಿದೆ, ಆದ್ರೆ ಇದು ಆಯತ ಕೂಡ ಆಗಿಲ್ಲ ಅಥವಾ ಚೌಕ ಕೂಡ ಆಗಿಲ್ಲ. ಹಾಗಾಗಿ ನಾವಿಲ್ಲಿ ಏನ್ ಹೇಳ್ಬೋದಂದ್ರೆ ಆಯತದಲ್ಲಿ ಕೂಡ ಅಭಿಮುಖ ಬಾಹುಗಳು ಸಮಾಂತರವಾಗಿದೆ, ಈ ಆಕೃತಿಯಲ್ಲಿ ಕೂಡ ಅಭಿಮುಖ ಬಾಹುಗಳು ಸಮಾಂತರವಾಗಿದೆ. ಸೊ ಆಯತ ಎನ್ನುವಂಥದ್ದು ಏನಾಗಿದೆ, ಇದು ಕೂಡ ಒಂದು ಸಮಾಂತರ ಚತುರ್ಭುಜ ಆಗಿದೆ ಅಂತ ನಾವು ಹೇಳ್ಬೋದು. ಈ ರೀತಿ ಇರುವಂತ ಆಕೃತಿಗಳನ್ನ ನಾವು ಸಮಾಂತರ ಚತುರ್ಭುಜಗಳು ಅಂತ ಹೇಳ್ತೇವೆ. ಆಯತದಲ್ಲಿ ಎಲ್ಲಾ ಕೋನಗಳು 90 ಡಿಗ್ರಿ ಆಗಿರ್ತದೆ, ಆದ್ರೆ ಈ ಸಮಾಂತರ ಚತುರ್ಭುಜವನ್ನ ನೀವು ತೆಗೆದುಕೊಂಡ್ರೆ ಇಲ್ಲಿರುವಂತ ಈ ಕೋನ ಇವುಗಳು 90 ಡಿಗ್ರಿ ಆಗಿರುವುದಿಲ್ಲ, ಇಲ್ಲಿ ನೇರವಾದ ಗೆರೆ ಇಲ್ಲ, ಹಾಗಾಗಿ ಇದು 90 ಡಿಗ್ರಿಯ ಕೋನವನ್ನ ಉಂಟು ಮಾಡುವುದಿಲ್ಲ ಈ ಆಕೃತಿಗಳು. ಆದ್ರೆ ಇವುಗಳ ಕೋನಗಳ ಟೋಟಲ್ ಮೊತ್ತ
360 ಡಿಗ್ರಿ ಆಗಿರ್ತದೆ, ಆದರೆ ಕೋನಗಳು 90 ಡಿಗ್ರಿ ಆಗಿರುವುದಿಲ್ಲ. ಆದರೆ ಆಯತವನ್ನು ನೀವು ತೆಗೆದುಕೊಂಡ್ರೆ ಆಯತದಲ್ಲಿರುವಂಥ ಎಲ್ಲ ಕೋನಗಳು 90 ಡಿಗ್ರಿ ಆಗಿರ್ತದೆ, ಮತ್ತೆ ಅಭಿಮುಖ ಬಾಹುಗಳು ಸಮಾಂತರವಾಗಿರ್ತದೆ. ಆದ್ರಿಂದ ನಾವಿಲ್ಲಿ ಹೇಳ್ಬೋದು ಆಯತ ಎನ್ನುವಂಥದ್ದು ಏನಾಗಿದೆ, ಇದು 90 ಡಿಗ್ರಿಗೆ ಸಮಾನಾದ ಎಲ್ಲ ಕೋನಗಳನ್ನು ಹೊಂದಿರುವಂಥ ಒಂದು ವಿಶೇಷವಾದ ಸಮಾಂತರ ಚತುರ್ಭುಜವಾಗಿದೆ ಅಂತ ನಾವು ಆಯತದ ಬಗ್ಗೆ ಆ ರೀತಿಯಲ್ಲಿ ಹೇಳ್ಬೋದು. ಸೊ ಈಗ ನಾವು ಹಿಂದೆ ಒಂದು ವೆನ್ ನಕ್ಷೆಯನ್ನು ರಚಿಸಿದ್ದೆವು. ಅದರಲ್ಲಿ ನಾವು ನೋಡಿದ್ದೇವೆ, ಈ ರೀತಿಯಲ್ಲಿ ನಾವು ರಚನೆ ಮಾಡಿದ್ದೇವೆ. ಇಲ್ಲಿ ನಾವು ಚೌಕವನ್ನು ಬರೆದಿದ್ದೆವು, ಹಾಗೆ ಇಲ್ಲಿ ಆಯತ ಇತ್ತು. ಅದರ ಅರ್ಥ ಏನಾಗಿತ್ತು, ಎಲ್ಲಾ ಚೌಕಗಳು ಏನಾಗಿದೆ, ಆಯತವಾಗಿದೆ, ಆದರೆ ಎಲ್ಲಾ ಆಯತಗಳು ಚೌಕ ಆಗಿಲ್ಲ ಅಂತ ಹೇಳಿ. ಅಂದ್ರೆ ಚೌಕ ಎನ್ನುವಂಥದ್ದು ಆಯತದ ಒಂದು ವಿಶೇಷವಾದ ಆಕೃತಿಯಾಗಿದೆ ಅಂತ ನಾವು ಅಲ್ಲಿ ನೋಡಿದ್ದೇವೆ. ಅದೇ ರೀತಿ ಅದನ್ನ ಇನ್ನೂ ಕೂಡ ಎಕ್ಸ್ಟೆಂಡ್ ಮಾಡ್ತಾ ನಾವು ನಮ್ಮ ವೆನ್ ನಕ್ಷೆಯನ್ನ ಈ ರೀತಿಯಲ್ಲಿ ರಚಿಸಬಹುದು. ಸೊ ಇಲ್ಲಿ ನೀವು ಗಮನಿಸಿದ್ರೆ ಮೊದಲಿಗೆ ಚೌಕ ಇದೆ, ನಂತರ ಆಯತ ಇದೆ, ನಂತರ ಸಮಾಂತರ ಚತುರ್ಭುಜ ಇದೆ. ಅಂದ್ರೆ ಎಲ್ಲಾ ಚೌಕಗಳು ಏನಾಗಿದೆ ಅಂತ ನಾವು ಹೇಳ್ಬೋದು, ಆಯತವಾಗಿದೆ ಅಂತ ಹೇಳ್ಬೋದು. ಹಾಗೆ ಎಲ್ಲಾ ಆಯತಗಳು ಏನಾಗಿದೆ, ಸಮಾಂತರ ಚತುರ್ಭುಜ ಆಗಿದೆ. ಸೊ ಸಮಾಂತರ ಚತುರ್ಭುಜ ಎನ್ನುವಂತ ಒಂದು ಆಕೃತಿಯಲ್ಲಿ ಅದರ ಅಂಡರಲ್ಲಿ ಬರುವಂತದ್ದು ಯಾವುದು, ಆಯತ. ಆಯತ ಕೂಡ ಸಮಾಂತರ ಚತುರ್ಭುಜ ಆಗಿದೆ, ಆದ್ರೆ ಆಯತದಲ್ಲಿರುವಂತ ಎಲ್ಲಾ ಕೋನಗಳು 90 ಡಿಗ್ರಿ ಆಗಿರ್ತದೆ. ಹಾಗೆ ವರ್ಗ ಅಥವಾ ಚೌಕ ಕೂಡ ಒಂದು ಸಮಾಂತರ ಚತುರ್ಭುಜ ಆಗಿದೆ, ಆದ್ರೆ ಇದಕ್ಕೆ ತನ್ನದೇ ಆದಂತಹ ವಿಶೇಷವಾದ ಗುಣ ಇದೆ. ಸೊ ಈ ರೀತಿಯಲ್ಲಿ ನೀವು ವೆನ್ ನಕ್ಷೆಯನ್ನು ರಚಿಸಬಹುದು. ಇಲ್ಲಿ ನಾವು ಹೇಳ್ಬೋದು ಎಲ್ಲಾ ಸಮಾಂತರ ಚತುರ್ಭುಜಗಳು ಆಯತ ಅಥವಾ ಚೌಕ ಆಗಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಎಲ್ಲಾ ಚೌಕಗಳು ಆಯತ ಆಗಿರ್ತದೆ, ಹಾಗೆ ಎಲ್ಲಾ ಚೌಕಗಳು ಸಮಾಂತರ ಚತುರ್ಭುಜ ಆಗಿರ್ತದೆ. ಅದೇ ರೀತಿ ಎಲ್ಲಾ ಆಯತಗಳು ಸಮಾಂತರ ಚತುರ್ಭುಜಗಳಾಗಿರ್ತವೆ, ಆದ್ರೆ ಎಲ್ಲಾ ಸಮಾಂತರ ಚತುರ್ಭುಜಗಳು ಆಯತಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಆಯತ ಎನ್ನುವಂಥದ್ದು ಒಂದು ವಿಶೇಷವಾದ ಸಮಾಂತರ ಚತುರ್ಭುಜವಾಗಿದೆ, ಅಲ್ಲಿರುವಂತ ಎಲ್ಲಾ ಕೋನಗಳು 90 ಡಿಗ್ರಿ ಆಗಿರ್ತದೆ. ಸೊ ಈ ರೀತಿಯಲ್ಲಿ ನಾವು ಈ ಸಮಾಂತರ ಚತುರ್ಭುಜ, ಆಯತ ಮತ್ತೆ ವರ್ಗಗಳ ನಡುವೆ ಇರುವಂತಹ ಈ ಸಂಬಂಧವನ್ನ ಅರ್ಥ ಮಾಡಿಕೊಳ್ಳಬಹುದು. ನಂತರ ಈ ಸಮಾಂತರ ಚತುರ್ಭುಜ ಅಂತ ಹೇಳಿದ್ರೆ ಏನರ್ಥ, ಸಮಾಂತರ ಚತುರ್ಭುಜದಲ್ಲಿ ಯಾವಾಗಲೂ ಕೂಡ ಅಭಿಮುಖ ಬಾಹುಗಳು ಏನಾಗಿರ್ತದೆ, ಸಮಾಂತರವಾಗಿರ್ತದೆ. ಅದರ ಜೊತೆಗೆ ಅವುಗಳಲ್ಲಿ ಅಲ್ಲಿ ಇರುವಂತ ಕೋನಗಳು ಏನಿದೆ ಅದು 90 ಡಿಗ್ರಿ ಆಗಿರುವುದಿಲ್ಲ. ಇದನ್ನು ನಾವು ಸಮಾಂತರ ಚತುರ್ಭುಜ ಅಂತ ಹೇಳ್ತೇವೆ. ಆದ್ರೆ ಆಯತದಲ್ಲಿ ಕೂಡ ಅಭಿಮುಖ ಬಾಹುಗಳು ಸಮಾಂತರವಾಗಿರ್ತದೆ, ಆಯತದಲ್ಲಿರುವಂತ ಕೋನಗಳು ಏನಾಗಿರ್ತದೆ, 90 ಡಿಗ್ರಿ ಆಗಿರ್ತದೆ. ಹಾಗಾಗಿ ಆಯತ ಎನ್ನುವಂಥದ್ದು ಒಂದು ವಿಶೇಷವಾದ ಸಮಾಂತರ ಚತುರ್ಭುಜವಾಗಿದೆ ಅಂತ ಹೇಳ್ಬೋದು. ಹಾಗೆ ಚೌಕ ಕೂಡ ಒಂದು ಸಮಾಂತರ ಚತುರ್ಭುಜವಾಗಿದೆ ಅಂತ ನಾವು ಹೇಳ್ಬೋದು. ನಂತರ ಇಲ್ಲಿ ಒಂದು ಕ್ವಶನ್ ಅನ್ನ ಕೊಟ್ಟಿದ್ದಾರೆ. 4 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಉದ್ದದ ಪಾರ್ಶ್ವಬಾಹುಗಳು ಮತ್ತು ಅವುಗಳ ನಡುವೆ 30 ಡಿಗ್ರಿ ಕೋನವಿರುವ ಸಮಾಂತರ ಚತುರ್ಭುಜವನ್ನು ರಚಿಸಿ ಅಂತ ಹೇಳಿದ್ದಾರೆ. ಸೊ ಅಂದ್ರೆ ನಾವಿಲ್ಲಿ ಒಂದು ಸಮಾಂತರ ಚತುರ್ಭುಜವನ್ನು ರಚಿಸಬೇಕು. ಸೊ ಮೊದಲಿಗೆ ಏನ್ ಮಾಡ್ಬೇಕು, ಇಲ್ಲಿ 4 ಸೆಂಟಿಮೀಟರ್ ಇರುವಂತ ಒಂದು ಗೆರೆಯನ್ನ, ಉದ್ದದ ಪಾರ್ಶ್ವಬಾಹುಗಳನ್ನ ಎಳಿಬೇಕು. ಸೊ ಇಲ್ಲಿ ಪಾದವಾಗಿ 4 ಸೆಂಟಿಮೀಟರ್ ಅಂತ ಇದನ್ನ ತೆಗೆದುಕೊಳ್ತೇನೆ. ಸೊ ನೀವು ಒಂದು ಅಳತೆ ಪಟ್ಟಿಯ ಸಹಾಯದಿಂದ 4 ಸೆಂಟಿಮೀಟರ್ ಇರುವಂತ ಒಂದು ಗೆರೆಯನ್ನು ರಚಿಸಬೇಕು. ನಂತರ ಇಲ್ಲಿ ಎ ಬಿಂದುವಿನ ಮೇಲೆ ಕೋನ ಮಾಪಕವನ್ನ ಇಟ್ಟು ಎಷ್ಟು ಕೋನವನ್ನ ಗುರುತಿಸಬೇಕು ಅಂತ ಹೇಳಿದ್ದಾರೆ, 30 ಡಿಗ್ರಿ ಇರುವಂತ ಕೋನವನ್ನ ಗುರುತಿಸಬೇಕು. 30 ಡಿಗ್ರಿ ಇರುವಂತ ಕೋನವನ್ನ ಗುರುತಿಸಬೇಕು. ಆಮೇಲೆ ಇಲ್ಲಿ ಇರುವಂತಹ 30 ಡಿಗ್ರಿ ಇರುವಂತ ಕೋನವನ್ನ ಗುರುತಿಸಿದ ನಂತರ ಅದರ ಅಳತೆ ಎಷ್ಟಾಗಿರ್ಬೇಕು, ಈ ಗೆರೆಯ ಅಳತೆ 5 ಸೆಂಟಿಮೀಟರ್ ಇರಬೇಕು. ಸೊ ಕೈವಾರದ ಸಹಾಯದಿಂದ ನೀವಿಲ್ಲಿ ಈ ಕೋನವನ್ನ ಈ ರೀತಿ ಗುರುತಿಸಿದ ನಂತರ ಕೈವಾರದ ಸಹಾಯದಿಂದ ಏನ್ ಮಾಡಬಹುದು, 5 ಸೆಂಟಿಮೀಟರ್ ಅಳತೆಯ ಒಂದು ಕಂಸವನ್ನ ಇಲ್ಲಿ ಮಾರ್ಕ್ ಮಾಡಬಹುದು. ನಂತರ ಇದನ್ನ ಡಿ ಅಥವಾ ಸಿ ಅಂತ ಹೆಸರಿಸಿ. ಸೊ ಇದರ ಅಳತೆ ಎಷ್ಟು, ಇದರ ಅಳತೆ 5 ಸೆಂಟಿಮೀಟರ್ ಆಗಿದೆ. ಆಮೇಲೆ ನೆಕ್ಸ್ಟ್ ಡಿ ಬಿಂದುವಿನಿಂದ ಎ ಬಿಗೆ ಸಮಾಂತರವಾಗಿರುವ ಹಾಗೆ ಇಲ್ಲಿ ಬಿ ಬಿಂದುವಿನಿಂದ ಸಿ ಗೆ ಸಮಾಂತರವಾಗಿರುವ ಹಾಗೆ ನೀವು ಗೆರೆಗಳನ್ನು ಎಳೆಯಬೇಕು. ಸೊ ನೀವು ಎಳೆದಂತ ಗೆರೆಗಳು ಏನಾಗಿರ್ಬೇಕು, ಅವುಗಳು ಸಮಾಂತರವಾಗಿರ್ಬೇಕು. ಸೊ ಈ ರೀತಿ ಗೆರೆಗಳನ್ನು ಎಳಿಬೇಕು. ನಂತರ ಅವುಗಳು ಛೇದಿಸುವಂತ ಬಿಂದು ಏನಿದೆ, ಈ ಸಿ ಎನ್ನುವಂಥದ್ದು, ಇದನ್ನ ಸಿ ಅಂತ ತೆಗೆದುಕೊಳ್ಳಿ. ಸೊ ನೀವಿಲ್ಲಿ ಕಾಣಬಹುದು, ಇಲ್ಲಿ ಈಗ ಏನಾಗಿದೆ, ಒಂದು ಸಮಾಂತರ ಚತುರ್ಭುಜ ರಚನೆಯಾಗಿದೆ. ಸೊ ಈ ರೀತಿ ಎ ಡಿ ಸಿ ಬಿ ಎನ್ನುವಂತ ಒಂದು ಸಮಾಂತರ ಚತುರ್ಭುಜ ರಚನೆಯಾಗಿದೆ.
ಸೊ ಈ ರೀತಿ ನೀವು ಕೈವಾರ ಹಾಗೆ ಅಳತೆ ಪಟ್ಟಿಯ ಸಹಾಯದಿಂದ ಒಂದು ಸಮಾಂತರ ಚತುರ್ಭುಜವನ್ನು ರಚಿಸಬಹುದು. ಸೊ ನೀವಿಲ್ಲಿ ನೋಡ್ಬೋದು ಅದರ ಹಂತವನ್ನು ಕೊಟ್ಟಿದ್ದಾರೆ. ಮೊದಲಿಗೆ ಈ ರೀತಿ ನೀವು 4 ಸೆಂಟಿಮೀಟರ್ ಇರುವಂಥ ಗೆರೆಯನ್ನು ಎಳೆದು ಕೋನ ಮಾಪಕದ ಮೂಲಕ 30 ಡಿಗ್ರಿಯನ್ನು ಗುರುತಿಸಬೇಕು. ನಂತರ ಕೈವಾರದ ಸಹಾಯದಿಂದ ಆ ಗೆರೆಗೆ ಕಂಸವನ್ನು ಎಳಿಬೇಕು 5 ಸೆಂಟಿಮೀಟರ್. ಆಮೇಲೆ 2 ಸಮಾಂತರವಾಗಿರುವಂಥ ರೇಖೆಗಳನ್ನು ಎಳಿಬೇಕು, ಒಂದು ಡಿ ಬಿಂದುವಿನಿಂದ ಹಾಗೆ ಇನ್ನೊಂದು ಬಿ ಬಿಂದುವಿನಿಂದ. ಈ 2 ರೇಖೆಗಳು ಛೇದಿಸುವಂತ ಬಿಂದು ಏನಿದೆ ಅದನ್ನ ಸಿ ಅಂತ ಗುರುತಿಸಬೇಕು. ಸೊ ಈ ರೀತಿಯಲ್ಲಿ ನಾವು ಒಂದು ಸಮಾಂತರ ಚತುರ್ಭುಜವನ್ನ ರಚನೆ ಮಾಡಬಹುದು. ಸೊ ಇದು ಸಮಾಂತರ ಚತುರ್ಭುಜದ ಬಗ್ಗೆ. ನಂತರ ಮುಂದಿನ ವಿಡಿಯೋದಲ್ಲಿ ನಾವು ಈ ಸಮಾಂತರ ಚತುರ್ಭುಜಕ್ಕೆ ಹೊಂದಿಕೊಂಡು ಇರುವಂತಹ ಕೆಲವೊಂದು ನಿರ್ಧಾರಕಗಳನ್ನು ಕಲಿಯೋಣ.